ಹಾಯ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮಿಂಟರ್ ವೈಷ್ಣವಿ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ವರ್ಷ ಕೆಎ ಒಂದು ನಿರ್ಧಾರ ತಗೊಂಡಿದೆ. ಅದೇನು ಅಂತಂದ್ರೆ, ರೌಂಡ್ 1 ಕೌನ್ಸಿಲಿಂಗ್ ಇಂತ ಮುಂಚೆನೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಕರೆಕ್ಟ್ ಅಲ್ವಾ? ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಮೊದಲನೇದಾಗಿ ಬರುವಂತದ್ದು ಆಪ್ಷನ್ ಎಂಟ್ರಿ ಅಲ್ವಾ? ಅಫ್ಕೋರ್ಸ್ ಕೌನ್ಸಿಲಿಂಗ್ ಅಂತ ಅಂದ್ರೆ ಶುರು ಆಗೋದೇ ಆಪ್ಷನ್ ಎಂಟ್ರಿಯಿಂದ. ಈಗ ನಾನು ಏನನ್ನ ನಿಮಗೆ ಇವತ್ತು ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದ್ರೆ, ಈ ಆಪ್ಷನ್ ಎಂಟ್ರಿಯಲ್ಲಿ ಯೂಶಲಿ ನಾವು ಕಾಲೇಜಸ್ ಗಳನ್ನ ಲಿಸ್ಟ್ ಮಾಡ್ತೀವಿ. ಸೊ ಆಪ್ಷನ್ ಎಂಟ್ರಿ ಶುರು ಆಗೋದಕ್ಕಿಂತ ಮುಂಚೆನೆ ಕಾಲೇಜಸ್ ಗಳ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ ಯಾವುದೇ ಕೋರ್ಸ್ ಆಗಿರಬಹುದು, ಕೆಸಿಇಟಿ ಮುಖಾಂತರ ನೀವು ಹೋಗುವಂತಹ ಯಾವುದೇ ಕೋರ್ಸ್, ಅಂದ್ರೆ ಇಂಜಿನಿಯರಿಂಗ್ ಆಗಿರಬಹುದು, ಹಾರ್ಟಿಕಲ್ಚರ್, ಸೆರಿಕಲ್ಚರ್, BSc ಅಗ್ರಿಕಲ್ಚರ್, ವೆಟರ್ನರಿ ಆಗಿರಬಹುದು, ಬಿ ಫಾರ್ಮಸಿ, ನರ್ಸಿಂಗ್, ಈ ರೀತಿ ಪ್ರತಿಯೊಂದು ಕೋರ್ಸ್ಗಳ ಒಂದು ಪರ್ಟಿಕ್ಯುಲರ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಮಕ್ಕಳೇ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈ ಆಪ್ಷನ್ ಎಂಟ್ರಿ ಶುರು ಆದ್ಮೇಲೂ ಕೂಡ ಕೆಲವೊಂದು ಕೋರ್ಸ್ಗಳ ಒಂದು ಅನುಮೋದನೆ, ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ ಇರ್ತಕ್ಕಂಥ ಕಾಲೇಜಸ್ಗಳು, ಅದರಲ್ಲಿ ಇರುವಂತಹ ಸೀಟ್ಗಳು, ಸೊ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಅದು ಫೈನಲೈಸ್ ಆಗಿರೋದಿಲ್ಲ. ಸೊ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಆಪ್ಷನ್ ಎಂಟ್ರಿ ನಡೆಯುವಂತಹ ಟೈಮ್ ಅಲ್ಲಿ ಕೆಲವೊಮ್ಮೆ ಅದನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಇವತ್ತು ಶುರು ಆಗಿದೆ ಅಂತ ಇಟ್ಕೊಳ್ಳಿ, ನಾಳೆ ದಿನ ನಮಗೆ ವೆಟರ್ನರಿ ಕೋರ್ಸ್ ನ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬಹುದು. ಕೆಲವೊಮ್ಮೆ ತಡ ಆಗುತ್ತೆ, ಓಕೆ, ಅಥವಾ ಕೆಲವೊಮ್ಮೆ ಅದರಲ್ಲಿ ಏನಾದ್ರೂ ರಿವೈಸ್ ಮಾಡುವಂಥದ್ದು, ಅಂದ್ರೆ ತಿದ್ದುಪಡಿ ಮಾಡೋದೇನಾದ್ರೂ ಇರಬಹುದು. ಅರ್ಥ ಆಗ್ತಿದೆ ಅಲ್ಲ? ಸೊ ನಾನು ಏನನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ನೀವು ಯಾವುದೇ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ, ಆದ್ರೆ ಆಪ್ಷನ್ ಎಂಟ್ರಿ ನಡೆಯುವಂತಹ ಟೈಮ್ ಅಲ್ಲಿ ಪ್ರತಿನಿತ್ಯ ಕೆಎ ವೆಬ್ಸೈಟ್ ಅನ್ನ ಚೆಕ್ ಮಾಡೋದು, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡೋದು. ಅದ್ಯಾವುದೇ ಕೋರ್ಸ್ ನೀವು ಸೆಲೆಕ್ಟ್ ಮಾಡುವಂತಹ ಕೋರ್ಸ್ ನ ಸೀಟ್ ಮ್ಯಾಟ್ರಿಕ್ಸ್ ಗಳನ್ನ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಅವು ರಿವೈಸ್ ಆಗ್ತಿರ್ತವೆ, ಕೆಲವೊಮ್ಮೆ ನಾನು ಅವಾಗಲೇ ಹೇಳ್ದ ಹಾಗೆ ಹೋಲ್ಡ್ ಅಲ್ಲಿ ಇರೋದು ರಿಲೀಸ್ ಆಗ್ತಿರ್ತದೆ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ್ಲಾದ್ರೂ ತಿದ್ದುಪಡಿ ಆಗಬಹುದು. ಈ ಒಂದು ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಸಾಕಷ್ಟು ಚೇಂಜಸ್ ಗಳು ನಡೀಬಹುದು. ಕೆಲವೊಮ್ಮೆ ನೀವು ಯಾವ ಒಂದು ಕೋರ್ಸಿಗೋಸ್ಕರ ಕಾಯ್ತಿದ್ದೀರೋ, ಅಂದ್ರೆ ವೆಟರ್ನರಿ ಆಗಿರಬಹುದು, BSc ಅಗ್ರಿಕಲ್ಚರ್ ಆಗಿರಬಹುದು, ಇಂಜಿನಿಯರಿಂಗ್ ಆಗಿರಬಹುದು, ಇದನ್ನ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೈ ಬಿಟ್ಬಿಡ್ಬೇಡ್ರಿ. ನೀವೇನ್ ಮಾಡ್ತಿರ್ಬೇಕು, ಪದೇ ಪದೇ ಆಪ್ಷನ್ ಎಂಟ್ರಿ ಡೆಡ್ ಲೈನ್ ಮುಗಿಯೋ ತನಕ ಚೆಕ್ ಮಾಡ್ತಾ ಇರಬೇಕು ಯಾವ್ದನ್ನ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ. ಒಂದು ವೇಳೆ ಅಲ್ಲಿ ಏನಾದ್ರೂ ಚೇಂಜಸ್ ಗಳಾದ್ರೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಕೆಲವೊಂದು, ಅಂದ್ರೆ ಇದನ್ನ ಒಂದು ಹಂತ ಹಂತವಾಗಿ ನಡೆಸ್ತಾರೆ ಮಕ್ಕಳೇ. ಈ ಆಪ್ಷನ್ ಎಂಟ್ರಿಯಲ್ಲಿ ಡಿಫ್ರೆಂಟ್ ಹಂತ, ಲೆವೆಲ್ ಅಂತ ಅಂದ್ರೆ, ನಾನು ಅವಾಗಲೇ ಹೇಳ್ದ ಹಾಗೆ ಕೆಲವೊಮ್ಮೆ ಹೋಲ್ಡ್ ಆಗಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಗಳು ರಿಲೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮತ್ತೆ ಕೆಲವೊಮ್ಮೆ ರಿವೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಮೋಸ್ಟ್ ಪ್ರಾಬಬ್ಲಿ ಕೊಟ್ಟಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಫೈನಲೈಸ್ ಆಗಿರುತ್ತೆ. ಬಟ್ ಕೆಲವೊಮ್ಮೆ ನಾನು ಹೇಳ್ತಿದ್ದೀನಲ್ಲ, ಕೆಲವೊಮ್ಮೆ ಚೇಂಜಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾರೆ ಕೆಇ ಅವರು. ಬಟ್ ನೀವು ಅದನ್ನ ಗಮನಕ್ಕೆ ತಗೋಬೇಕಲ್ವಾ? ಸೊ ಹಾಗಾಗಿ ನಾನು ಇವಾಗಲೇ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದು. ಆಲ್ ರೈಟ್, ಓಕೆ. ಸೊ ಮುಂದಿನ ಒಂದು ಈ ಆಪ್ಷನ್ ಎಂಟ್ರಿಯಲ್ಲಿ ಈ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ. ಮತ್ತೊಂದು ವಿಷಯನ, ಇನ್ನು ಮುಂದುವರಿದ ಭಾಗನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.